ಧರ್ಮಸ್ಥಳದ ವಿರುದ್ಧ ಅಪಮಾನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಧರ್ಮ ರಕ್ಷಣೆಗಾಗಿ ಯಾತ್ರೆಗೂ ಮೊದಲು ಮಂಜುನಾಥನ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಬಿಜೆಪಿ ನಾಯಕರು. ಮಂಜುನಾಥನ ದರ್ಶನವನ್ನು ಬಿಜೆಪಿಯ ಪ್ರಮುಖರು ಪಡೆದುಕೊಂಡಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಧರ್ಮಸ್ಥಳದಲ್ಲಿ ಸಮಾವೇಶವನ್ನು ನಡೆಸಲಾಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯುತ್ತೆ. ದೇವಸ್ಥಾನದ ಹೊರ ಪ್ರವೇಶ ದ್ವಾರದಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ದೇವಾಲಯದ ಆವರಣದವರೆಗೂ ಕೂಡ ಈ ಪಾದಯಾತ್ರೆ ಇರುತ್ತೆ. ನೋಡ್ತಾ ಇದ್ದೀರಿ, ಬಿಜೆಪಿಯ ಕೆಲ ಶಾಸಕರು ಅಂದರೆ ಅಧ್ಯಕ್ಷರು ಸೇರಿದಂತೆ BY ವಿಜೇಂದ್ರ, SR ವಿಶ್ವನಾಥ್, ದೊಡ್ಡನಗೌಡ ಪಾಟೀಲ್, ಹೀಗೆ ಕೆಲವಷ್ಟು ಬಿಜೆಪಿಯ ಶಾಸಕರಿದ್ದಾರೆ. ಧರ್ಮಸ್ಥಳಕ್ಕೆ ತೆರಳಿದ್ದಾರೆ. ಧರ್ಮಸ್ಥಳದ ದೇಗುಲದ ದರ್ಶನವನ್ನು ಪಡೆದಿದ್ದಾರೆ. ಅನಂತರದಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಒಂದು ಸಮಾವೇಶ ನಡೆಯುತ್ತೆ. ಧರ್ಮ ರಕ್ಷಣೆಗಾಗಿ ಧರ್ಮಯಾತ್ರೆ ಅಂತ ಹೇಳಿ. ಇದು ರಾಜಕೀಯವಾಗಿಯೂ ಕೂಡ ಕಾಂಗ್ರೆಸ್ ತೆಗೆದುಕೊಂಡಂಥ ತೀರ್ಮಾನ ಅಥವಾ SIT ರಚನೆಯ ನಂತರದಲ್ಲಾಗಿರುವಂಥ ಬೆಳವಣಿಗೆಗಳು, ಅದರ ವಿರುದ್ಧವಾಗಿ ಬಿಜೆಪಿಯ ಹೋರಾಟದ ಮೊದಲ ಭಾಗವಾಗಿ ನಡೀತಾ ಇರುವಂಥ ಸಮಾವೇಶ ಇದು.